ಇಲ್ಲಿ ನೋಡಪ್ಪ, ಈ 1 ರೂಪಾಯಿ ತಗೊಂಡು 4 ನಾಣ್ಯ ಕೊಡು. ಏನು ನಾಣ್ಯನಾ? ಅದೇ ಕಣಪ್ಪ, 25 ಪೈಸೆ 4 ನಾಣ್ಯ. ಹಾಗೆ ಕೇಳಿದ್ಲು ಸುಶೀಲಾ. ಆಗ ಆ ವ್ಯಕ್ತಿ ಅವನ ಗಲ್ಲ ಪೆಟ್ಟಿಗೆಯಿಂದ 25 ಪೈಸೆ 4 ಕಾಯಿನ್ನ ಕೊಟ್ಟ. 25 ಪೈಸೆಗೆ ಏನ್ರಿ ಸಿಗುತ್ತೆ? ಪುಣ್ಯ ಸಿಗುತ್ತೆ. ಹೀಗೆ ಸುಶೀಲಾ 25 ಪೈಸೆ ನಾಣ್ಯನ ತೆಗೆದುಕೊಂಡು ಅಲ್ಲಿ ಕೂತಿರುವ ಭಿಕ್ಷುಕರಿಗೆ ಕೊಟ್ಲು. ಆ ಭಿಕ್ಷುಕ ಕೇವಲ ಆ 25 ಪೈಸೆ ನಾಣ್ಯವನ್ನು ನೋಡಿ, ಏನಮ್ಮ 25 ಪೈಸೆ ಕೊಡ್ತಾ ಇದೀಯಾ? ಇದೆಲ್ಲ ಯಾವ ಕಾಲಕ್ಕೋ ಮುಗ್ದೋಗಿದು. ಯಾಕೆ? ಇದೆಲ್ಲ ಒಂದು ಕಾಲದಲ್ಲಿ ಹಣವಾಗಿರ್ಲಿಲ್ವಾ? 25 ಪೈಸೆನ ತಗೊಂಡು ನನಗೆ 4 ಪುಣ್ಯವನ್ನು ಕೊಡಿ. ಸುಶೀಲನ ಮಾತು ಕೇಳಿ ಭಿಕ್ಷುಕನಿಗೆ ಮಾತೇ ಬರ್ಲಿಲ್ಲ. ಆಗ ಸುಶೀಲನ ತಂಗಿ ಪದ್ಮ ಆ ಸ್ಥಳಕ್ಕೆ ಬಂದ್ಲು. ತಂಗಿಯನ್ನು ನೋಡಿ ಅಕ್ಕ ಸುಶೀಲಾ, ಏನೇ ಇಷ್ಟು ತಡವಾಗಿ ಬರ್ತಿದೀಯಾ? ಇವತ್ತು 4 ಜನಕ್ಕೆ ದಾನ ಮಾಡ್ಬೇಕು ಅಂತ ಹೇಳ್ದೆ ಅಲ್ವಾ? 25 ಪೈಸೆ 4 ಜನರಿಗೆ ಕೊಟ್ಟಿದ್ದೀನಿ. ಹೀಗೆ ಸುಶೀಲಾ ತನ್ನ ತಂಗಿಯಾದ ಪದ್ಮನಿಗೆ ವಿವರವಾಗಿ ಹೇಳಿದ್ಲು. ಅವಾಗ ಪದ್ಮ, ಅಕ್ಕ ನಿನ್ಗೆ ಇವಾಗ ಹಣದ ಬೆಲೆನೇ ಗೊತ್ತಾಗ್ತಾ ಇಲ್ಲ. ಅದೇ 1 ರೂಪಾಯಿಗೆ 10 ಪೈಸೆ 10 ತಗೊಂಡಿದ್ರೆ 10 ಪುಣ್ಯ ಬರ್ತಾ ಇತ್ತು. ಅವಾಗ ನಮಗೂ ಕೂಡ 10 ಪುಣ್ಯ ಸಿಗ್ತಾ ಇತ್ತಲ್ವಾ? ಅಯ್ಯೋ ಹೌದು ತಂಗಿ, ನನಗೆ ಈ ವಿಷಯನೇ ಗೊತ್ತಾಗ್ಲಿಲ್ಲ. ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಇವರ ಜಿಪುಣತನವನ್ನು ನೋಡಿ ಭಿಕ್ಷುಕನೇ ತಲೆ ತಿರುಗಿಬಿಟ್ಟ. ನಾನೇ ಒಬ್ಬ ಭಿಕ್ಷುಕ ಅಂದ್ರೆ ಇವರು ನನಕ್ಕಿಂತ ಜಿಪುಣ ಭಿಕ್ಷುಕರು. ಹಾಗೆ ಅಂತ ಅಕ್ಕ ತಂಗಿಯರನ್ನು ನೋಡಿ ಹೇಳಿದಾಗ ಅವರು ಅವನನ್ನು ನೋಡಿ, ನಮ್ಮನ್ನೇ ಭಿಕ್ಷುಕರು ಅಂತ ಹೇಳ್ತೀಯಾ? ಎಲ್ಲಿ ನಾನು ಕೊಟ್ಟ 25 ಪೈಸೆ ಕೊಡು. ಏನು 25 ಪೈಸೆನಾ? 25 ಪೈಸೆ ಜೊತೆಗೆ ತಗೋ, ಈ 10 ರೂಪಾಯಿನೂ ನೀನೇ ಇಟ್ಕೋ. ಕೋಪದಿಂದ ಭಿಕ್ಷುಕ ತನ್ನ ಬಳಿ ಇದ್ದ 10 ರೂಪಾಯಿಯನ್ನು ಕೂಡ ಸುಶೀಲನಿಗೆ ಕೊಟ್ಟ. ನೋಡ್ದ ತಂಗಿ, ನಾವು 1 ರೂಪಾಯಿ ದಾನ ಕೊಟ್ವೋ ಇಲ್ವೋ, ಆ ದೇವ್ರು ನಮಗೆ 10 ರೂಪಾಯಿನ ದಾನವಾಗಿ ಕೊಟ್ಟಿದ್ದಾನೆ. ಹಾಗೆ ಹೇಳಿ ಸುಶೀಲಾ 10 ರೂಪಾಯಿನ ತಗೊಂಡ್ಲು. ಹೀಗೆ ಸುಶೀಲನನ್ನು ನೋಡಿ ಭಿಕ್ಷುಕನಿಗೆ ಮಾತೇ ಬರ್ಲಿಲ್ಲ. ಹೀಗೆ ಅಕ್ಕ ತಂಗಿಯರಿಬ್ಬರು ಜಿಪುಣತನಕ್ಕೆ ಆ ಊರಲ್ಲೇ ಹೆಸರುವಾಸಿಯಾಗಿದ್ರು. ಆಗಿರುವಾಗ ಸತ್ಯವರಂ ಎನ್ನುವ ಊರಿನಲ್ಲಿ ವಿಪ್ರುಡು ಎನ್ನುವ ಅಧಿಕ ತಿನ್ನುವವನಿದ್ದ. ವಿಪ್ರುಡು ಎಲ್ಲಾದ್ರೂ ಬರ್ತಾ ಇದ್ದಾನೆ ಅಂತ ಊರಿನವರು ನೋಡಿದ ತಕ್ಷಣ ಅವನನ್ನು ನೋಡಿದ ತಕ್ಷಣ ಬಾಗಿಲನ್ನು ಹಾಕೊಳ್ತಾ ಇದ್ರು. ಅತ್ತೆ, ಊಟ ಖಾಲಿ ಆಯ್ತು, ಊಟ ಕೊಡಿ. ಹೀಗೆ ವಿಪ್ರುಡು ಊಟ ಖಾಲಿಯಾಗಕ್ಕೆ ಮುಂಚಿತವಾಗಿಯೇ ಕೇಳ್ತಾ ಇದ್ದ. ಇಲ್ ನೋಡು, ಸಂಬಂಧಿಕರಾಗಿ ಮನೆಗೆ ಬಂದು 2 ದಿನದಲ್ಲಿ ನನ್ ಮನೇಲಿರುವ ವಸ್ತುಗಳನ್ನೆಲ್ಲ ಖಾಲಿ ಮಾಡಿದ್ಯಲ್ವಾ ಕಣೋ? ಇನ್ನೂ ಹಸಿವಾಗುತ್ತಾ? ಮನೆಯಲ್ಲಿ ಹಾಕಿದ್ದ ಉಪ್ಪಿನಕಾಯಿ ಕೂಡ ಖಾಲಿಯಾಗಿದೆ. ಇವಾಗ ನಿನ್ಗೆ ನೆಂಚ್ಕೊಳಕ್ಕೆ ಕೊಡಕ್ಕೆ ಕೂಡ ಮನೇಲಿ ಏನೂ ಇಲ್ಲ ಕಣೋ. ಹೀಗೆ ರಾಧಮ್ಮ ವಿಪ್ರುಡು ಜೊತೆ ತನ್ನ ಕಷ್ಟವನ್ನು ಹೇಳಿಕೊಂಡ್ರು. ಆದ್ರೂ ಕೂಡ ವಿಪ್ರುಡು ಅವರ ಅತ್ತೆಯ ಮಾತನ್ನು ಕೇಳದೆ, ಅತ್ತೆ ಹಸಿವಾಗ್ತಾ ಇದೆ ಹಾಗೆ ಕೇಳ್ತಾ ಇದ್ದಾಗ ರಾಧಮ್ಮ ಮನೆಯಲ್ಲಿರುವ ತಿನ್ನುವಂತಹ ಎಲ್ಲ ಪದಾರ್ಥಗಳನ್ನು ಕೂಡ ತಂದು ಇಟ್ಲು. ತಿನ್ನು ತಿನ್ನು, ಇನ್ನು ನಿನ್ಗೆ ಹಸಿವು ತೀರದಿದ್ರೆ ನನ್ನ ಕೂಡ ತಿನ್ನು, ತಿನ್ನೋ ತಿನ್ನು. ಹೀಗೆ ರಾಧಮ್ಮ ವಿಪ್ರುಡುನ ಬೈತಾನೆ ಇದ್ರು. ಆದ್ರೆ ಇದನ್ನೆಲ್ಲ ತಲೆಗೆ ಹಾಕಿಕೊಳ್ಳದೆ ಇರುವ ವಿಪ್ರುಡು ಅವನಿಷ್ಟಕ್ಕೆ ಅವನು ತಿಂತಾ ಇದ್ದ. ಆಗ ರಾಧಮ್ಮ ವಿಪ್ರುಡುನ ನೋಡಿ ಮನ್ಸಲ್ಲಿ ಹೀಗೆ ಆಲೋಚನೆ ಮಾಡಿದ್ರು, ಇವಾಗ ನಾನು ಹೇಗೆ ತಪ್ಪಿಸ್ಕೊಳ್ಳೋದು? ಹೀಗೆ ರಾಧಮ್ಮ ಆಲೋಚನೆ ಮಾಡುವಾಗ ಅವರಿಗೆ ಒಂದು ಆಲೋಚನೆ ಬಂತು. ರಾಧಮ್ಮ ನಿಧಾನವಾಗಿ ವಿಪ್ರುಡು ಹತ್ರ ಬಂದು ಹೀಗೆ ಹೇಳಿದ್ರು, ಆಹಾ, ತುಂಬಾ ಚೆನ್ನಾಗಿ ಊಟ ಮಾಡ್ತಿದ್ಯಾ ವಿಪ್ರು. ನಿಜವಾಗ್ಲೂ ನಿನ್ನಂತ ತಿನ್ನುವವನು ಇಲ್ಲಿ ಇರ್ಬೇಕಾದವನಲ್ಲ. ನಿನ್ನಂತವರಿಗೋಸ್ಕರ 3 ಹೊತ್ತು ಹೊಟ್ಟೆ ತುಂಬಾ ವಿಧ ವಿಧವಾದ ಅಡುಗೆ ಮಾಡಿ ಹಾಕುವವರು ಒಬ್ರಿದ್ದಾರೆ. ಯಾರು ಅಂತ ಹೇಳಲಾ? ಯಾರತ್ತೆ ಅವರು? ಸುಶೀಲಾ, ಪದ್ಮ. ಅವ್ರು ನಿನ್ಗೆ ಅಕ್ಕ ಆಗ್ತಾರೆ. ನಾಳೆ ಬೆಳಿಗ್ಗೆನೆ ನಿನ್ನ ಅವ್ರ ಮನೆಗೆ ಕರ್ಕೊಂಡೋಗ್ತೀನಿ. ಹಾಗೆ ಹೇಳಿ ರಾಧಮ್ಮ ಮರುದಿನ ವಿಪ್ರುಡನ ಕರ್ಕೊಂಡು ಅಕ್ಕ ತಂಗಿಯ ಮನೆಗೆ ಕರ್ಕೊಂಡೋದ್ರು. ಸುಶೀಲಾ, ಪದ್ಮ ಚೆನ್ನಾಗಿದ್ದೀರಾ? ಅತ್ತೆ, ನಾವು ಚೆನ್ನಾಗಿದ್ದೀವಿ. ನೀವು ಬರ್ತೀರಾ ಅಂತ ನಮ್ಗೆ ಗೊತ್ತಾಗಿದ್ರೆ ಒಳ್ಳೆ ಒಳ್ಳೆ ರೀತಿಯ ಅಡಿಗೆ ಮಾಡ್ತಾ ಇದ್ದೋ. ಹಾಗೆ ಅಂತ ಬೇಕು ಅಂತಾನೆ ಹೇಳಿದ್ರು. ಆ ಮಾತು ಕೇಳಿ ರಾಧಮ್ಮ, ನನಗೆ ಪಕ್ಕದೂರಲ್ಲಿ ಸ್ವಲ್ಪ ಕೆಲಸ ಇದೆ. ಇವನ ಹೆಸರು ವಿಪ್ರುಡು. ಇವನು ನಿಮ್ಗೆ ತಮ್ಮ ಆಗ್ಬೇಕು. 1-2 ವಾರಗಳ ಕಾಲ ಇವನ್ನ ಇಟ್ಕೊಂಡ್ರೆ ನಾನು ಊರಿಗೆ ಹೋಗಿ ಸ್ವಲ್ಪ ಕೆಲಸನ ಮುಗಿಸಿ ಬರ್ತೀನಿ. ವಿಪ್ರುಡುನ ನೋಡುವಾಗ ತುಂಬಾ ಸಮಾಧಾನವಾಗಿರುವ ಹಾಗೆ ಇತ್ತು. ಅವನನ್ನು ನೋಡಿ ಅಕ್ಕ ತಂಗಿಯರಿಬ್ಬರು, ಅಯ್ಯೋ ಅತ್ತೆ, ಅದೆಲ್ಲ ನೀವು ನಮಗೆ ಹೇಳ್ಬೇಕಾ? ನೀವು ಬರುವ ತನಕ ಇವನ ಜವಾಬ್ದಾರಿ ನಮ್ದೇ. ತುಂಬಾ ಸಂತೋಷ ಕಣಮ್ಮ. ಹಾಗೆ ಹೇಳಿ ರಾಧಮ್ಮ ಹೊರಟೋದ್ರು. ಏನೇ ನೀನ್ ಮಾಡಿರುವ ಕೆಲ್ಸ? ಇವಾಗ ನಾವು 1 ವಾರಗಳ ಕಾಲ
ಇವನಿಗೆ ಊಟ ಹಾಕ್ಬೇಕಾ, ಎಷ್ಟು ಹಣ ಖರ್ಚಾಗುತ್ತೆ ಗೊತ್ತಾ? ಹಾಗೆ ಹೇಳಿದ್ಲು ಅಕ್ಕ ಸುಶೀಲಾ. ಆವಾಗ ತಂಗಿ, ಅಯ್ಯೋ ಅಕ್ಕ, ಎಲ್ಲ ಪ್ಲಾನ್ ಮಾಡಿನೇ ನಾನೀಗೆ ಮಾಡಿರೋದು. 1 ವಾರ ಇವನು ನಮ್ಮನೇಲಿ ಇದ್ಮೇಲೆ ಇವನ್ನ ಕರ್ಕೊಂಡೋಗಿ ಅತ್ತೆ ಮನೆಯಲ್ಲಿ ನಾವು ಸ್ವಲ್ಪ ದಿನಗಳ ಕಾಲ ಇದ್ದು ಬರೋಣ. 1 ವಾರ ಅಂತ 1 ತಿಂಗಳ ಕಾಲ ಅವ್ರ ಮನೆಯಲ್ಲೇ ಕೂತು ತಿಂದು ಬರೋಣ. ಹಾಗೆ ಅಂತ ಹೇಳಿದಾಗ ಸುಶೀಲಾ, ಆಹಾ, ಎಷ್ಟು ಚೆನ್ನಾಗಿ ಆಲೋಚನೆ ಮಾಡಿದ್ಯಾ ಕಣೆ. ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ, ಅಕ್ಕ ನನಗೆ ಹಸಿವಾಗ್ತಿದ್ಯಾ ಕಣೋ, ಸರಿ ಕೂತ್ಕೋ, ಇವಾಗ ಕೊಡ್ತೀನಿ. ಹೀಗೆ ಪ್ರೀತಿಯಿಂದ ಹೇಳಿದಾಗ ವಿಪ್ರುಡು ಕೂಡ ಹೋಗಿ ಕೂತ್ಕೊಂಡ. ಹೀಗೆ ಊಟ ಹಾಕಿ ಆಚೆ ತಿರುಗಿ ಬರುವಷ್ಟರಲ್ಲೇ ವಿಪ್ರುಡು ತಟ್ಟೆಯೆಲ್ಲ ಖಾಲಿ ಮಾಡಿದ್ದ. 2 ನಿಮಿಷದಲ್ಲೇ ಅವರು ಮಾಡಿಟ್ಟ ಅಡಿಗೆಯನ್ನೆಲ್ಲ ತಿಂದು ಖಾಲಿ ಮಾಡ್ದ. ಅಕ್ಕ, ಊಟ ಇನ್ನೂ ಬೇಕು, ತುಂಬಾ ಹಸಿವಾಗ್ತಿದೆ ಹಾಗೆ ಅಂತ ಹೇಳಿದ. ಇವನೇನಕ್ಕ ಇಷ್ಟೊಂದು ತಿಂತಾ ಇದ್ದಾನೆ? ಅಕ್ಕ, ಹೀಗೆ ಆದ್ರೆ ನಮ್ ಕೈಯಲ್ಲಿರುವ ಹಣ ಎಲ್ಲ ಖಾಲಿ ಆಗುತ್ತೆ. ಹಾಗೆ ಅಂತ ಅವರಿಬ್ರು ಮಾತಾಡ್ತಾ ಇರುವಾಗ, ಅಕ್ಕ ಹಸಿವಾಗ್ತಿದೆ, ಇರೋ ತಗೊಂಬರ್ತೀವಿ. ಹೀಗೆ ಸುಶೀಲಾ ಹೋಗಿ ಅಡಿಗೆ ಮಾಡಿ ತಂದು ಹಾಕ್ತಾ ಇದ್ಲು. ಹೀಗೆ ವಿಪ್ರುಡು ಊಟವನ್ನು ಖಾಲಿ ಮಾಡ್ತಾನೇ ಇದ್ದ. ಅಕ್ಕ ತಂಗಿಯರಿಬ್ಬರು ಅಡಿಗೆ ಮಾಡ್ತಾನೇ ಇದ್ರು. ಸ್ವಲ್ಪ ಸಮಯದ ನಂತರ, ಹಬ್ಬ ಅಕ್ಕ, ಊಟ ತುಂಬಾ ಚೆನ್ನಾಗಿತ್ತು, ನಾನೋಗಿ ನಿದ್ರೆ ಮಾಡ್ತೀನಿ. ಹೀಗೆ ವಿಪ್ರುಡು ಹೋಗಿ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ದ. ಅಕ್ಕ ತಂಗಿಯರಿಬ್ಬರು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರು. ಇಷ್ಟು ದಿನ ನಾವು ಕೂಡಿಟ್ಟಿದ್ದೆಲ್ಲ ಇವತ್ತೊಂದೇ ದಿನದಲ್ಲಿ ಖಾಲಿ ಮಾಡ್ಬಿಟ್ಟ ಕಣೆ. ಅಕ್ಕ, ಒಂದೊತ್ತೇ ಇವನು ಇಷ್ಟು ತಿಂತಾನೆ, ಇನ್ನು 1 ವಾರ ಅಂದ್ರೆ ಅಯ್ಯೋ, ಯೋಚನೆ ಮಾಡಕ್ಕೇನೆ ತುಂಬಾ ಭಯ ಆಗ್ತಿದೆ. ಹೀಗೆ ಜಿಪುಣ ಅಕ್ಕ ತಂಗಿಯರಿಬ್ಬರು ಭಯಪಡ್ತಾ ಇದ್ರು. ಆವಾಗ್ಲೇ ಅಕ್ಕ ತಂಗಿಯರಿಬ್ಬರಿಗೆ ಒಂದು ಆಲೋಚನೆ ಬಂತು. ಮರುದಿನ ಅಕ್ಕ ತಂಗಿಯರು, ಅಕ್ಕ ಹಸಿವಾಗ್ತಿದೆ ಹಾಗೆ ಅಂತ ವಿಪ್ರುಡು ಒದ್ದಾಡ್ತಾ ಇದ್ದ. 1 ಅರ್ಧ ಗಂಟೆ ತಡ್ಕೊಳ್ಳೋ, ನಿನ್ಗೆ ಬೇಕಾದಷ್ಟು ಊಟವನ್ನು ಕೊಡ್ತೀನಿ ಹಾಗೆ ಅಂತ ಹೇಳಿದ್ಲು ಸುಶೀಲಾ. ತಂಗಿಯಾದ ಪದ್ಮ ಊರಿನ ಜನರ ಬಳಿ ಹೋಗಿ, ಇಲ್ಲಿ ನೋಡಿ, ನಿಮ್ಮೆಲ್ಲರಿಗೂ ಈ ಮೂಲಕ ತಿಳಿಸುವುದೇನೆಂದರೆ, ನಮ್ಮ ತಮ್ಮ ವಿಪ್ರುಡುನ ಜೊತೆ ಯಾರಾದ್ರೂ ಪೈಪೋಟಿ ಮಾಡಿ ಊಟ ಮಾಡೋದ್ರಲ್ಲಿ ಗೆದ್ರೆ ನೀವು ಪಂದ್ಯ ಕಟ್ಟಿದಕ್ಕಿಂತ 2 ಪಟ್ಟು ಹಣ ಜಾಸ್ತಿ ಸಿಗುತ್ತೆ ಹಾಗೆ ಅಂತ ಹೇಳಿದ್ಲು ಪದ್ಮ. ಆ ಮಾತನ್ನು ಕೇಳಿ ಊರಿನ ಜನರು, ಬನ್ನಿ, ಹೇಗಾದ್ರೂ ಈ ಜಿಪುಣರಾದ ಅಕ್ಕ ತಂಗಿಯರ ಕೈಯಿಂದ ಹಣವನ್ನು ನಾವು ಖಂಡಿತ ವಸೂಲು ಮಾಡಲೇಬೇಕು. ಹೀಗೆ ಊರಿನ ಜನರು ವಿಪ್ರುಡು ಜೊತೆ ಸೇರಿ ಪಂದ್ಯವನ್ನು ಕಟ್ಟಿದ್ರು. ಇವನ ಜೊತೆ ಪಂದ್ಯಕ್ಕೆ ನಾನು 50 ರೂಪಾಯಿ ಕಟ್ತೀನಿ ಹಾಗೆ ಅಂತ ಗಿರಿ 50 ರೂಪಾಯಿನ ಕಟ್ಟಿದ. ಬನ್ನಿ ಅಯ್ಯ ಬನ್ನಿ, ಗಿರಿ ನನ್ನ ತಮ್ಮನಾದ ವಿಪ್ರುಡಿನ ಜೊತೆ 50 ರೂಪಾಯಿ ಪಂದ್ಯ ಕಟ್ಟಿದ್ದಾನೆ, ಇದರಲ್ಲಿ ಯಾರು ಗೆಲ್ತಾರೆ ಅಂತ ನೀವು ಕೂಡ ಪಂದ್ಯ ಕಟ್ಬೋದು. ಹೀಗೆ ಪದ್ಮ ಹೇಳಿದಾಗ ತುಂಬಾ ಜನರು ಗಿರಿ ಗೆಲ್ತಾನೆ ಅಂತ ಪಂದ್ಯವನ್ನು ಕಟ್ಟಿದ್ರು. ವಿಪ್ರುಡು ಗಿರಿ ಊಟಕ್ಕೆ ಅಂತ ಕೂತ್ಕೊಂಡ್ರು. ಸುಶೀಲಾ ಅವರಿಬ್ಬರಿಗೂ ಬಡಿಸಿದ್ಲು. ವಿಪ್ರುಡು ಗಿರಿ ಕೂತು ಊಟ ಮಾಡ್ತಾ ಇದ್ರು. ವಿಪ್ರುಡು ತಟ್ಟೆನ ಖಾಲಿ ಮಾಡ್ಬಿಟ್ಟ. ಗಿರಿ ಅವನನ್ನು ನೋಡಿ ಆಶ್ಚರ್ಯಪಟ್ಟ. ಅಯ್ಯೋ, ಇನ್ನೂ ತಿನ್ನಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಹಾಗೆ ಅಂತ ಗಿರಿ ಅವನ ಸೋಲನ್ನು ಒಪ್ಪಿಕೊಂಡ. ಹೀಗೆ ಆ ಹಣ ಎಲ್ಲ ಪಿಸ್ನಾರಿ ಅಕ್ಕ ತಂಗಿಯರಿಗೆ ಬಂತು. ಅಕ್ಕ, ಇದೇನೋ ತುಂಬಾ ಚೆನ್ನಾಗಿದೆ ಅಲ್ವಾ ಹಾಗೆ ಹೇಳಿ ಅಕ್ಕ ತಂಗಿಯರಿಬ್ಬರು ಅವರ ಜಿಪುಣತನದ ಬುದ್ಧಿವಂತಿಕೆಯಿಂದ ಹಣವನ್ನು ಸಂಪಾದನೆ ಮಾಡ್ತಿದ್ರು. ಆ ವಿಷಯ ತಿಳಿದ ಅತ್ತೆ ರಾಧಮ್ಮ, ಅವರ ಜಿಪುಣತನದಿಂದ ಇವನಿಗೆ ಊಟ ಹಾಕದೆ ಸಾಯ್ತಾರೆ ಅಂತ ನಾನ್ ನೋಡ್ತಾ ಇದ್ರೆ ಅವರ ಬುದ್ಧಿವಂತಿಕೆಯಿಂದ ಜಯ ಸಾಧಿಸಿದ್ರಾ ಹಾಗೆ ಅಂತ ಆಶ್ಚರ್ಯಪಟ್ಲು. ಬಿಸಿಲು ವಿಪರೀತ ಆದ ಕಾರಣ ಹಿಂಸೆ ಪಟ್ಕೊಂಡು ಮಾತಾಡ್ತಾ ಇದ್ದ ಸುಂದರಂ. ಜೋರಾಗಿ ಬೊಬ್ಬೆಯನ್ನು ಹಾಕಿಕೊಂಡು ಮನೆಯಲ್ಲಿರುವ ಆಸಿನಿಯನ್ನು ಬೈತಾ ಇದ್ಲು ವೆಣ್ಣಿಲಾ. ಹಬ್ಬಬ್ಬಬ್ಬಾ, ಎಷ್ಟೊತ್ತಿಂದ ಕರಿಬೇಕು? ಏ ವೆಣ್ಣಿಲಾ, ಬಾರೆ ಇಲ್ಲಿ, ನನಗೆ ತುಂಬಾ ಕಾಲ್ ನೋವಾಗ್ತಿದೆ, ಸ್ವಲ್ಪ ಕಾಲ್ನ ಹಿಡಿದುಕೊಡು. ಏನ್ ಚಿಕ್ಕಪ್ಪ, ಆವಾಗ್ಲೇ ತಾನೇ ಅಮಕ್ತಾ ಇದ್ದೆ, ನಿಮ್ ಕಾಲ್ ಅಮ್ಕೆ ನನ್ಗೆ ಕೈ ತುಂಬಾ ನೋವಾಗ್ತಿದೆ. ಏನೇ ಕಾಲಮ್ಕು ಅಂತ ಹೇಳಿದ್ರೆ ಬಾಯಿ ಮಾತಾಡ್ತಾ ಇದ್ದೀಯಾ? ಒಂದೇಟು ಓಡಿದ್ರೆ ಅಲ್ಲೆಲ್ಲ ಉದುರ್ಕೋಬೇಕು. ಎಲ್ಲವಳು ಆಸಿನಿ, ಅವಳನ್ನ ಕೂಡ ನನ್ ಕರ್ದೆ ಅಂತ ಕರಿ. ಆಸಿನಿ, ಆಸಿನಿ, ಏ ಆಸಿನಿ, ಮನೆಯೊಳಗೆ ಏನೇ ಮಾಡ್ತಾ ಇದ್ದೀಯಾ? ಕರೆದ್ರೆ ಕಿವಿ ಕೇಳಲ್ವಾ? ಬಾರೆ ಇಲ್ಲಿಗೆ. ಹೀಗೆ ಸುಂದರಂ ಬೊಬ್ಬೆ ಹಾಕಿ ಕರೆದ ತಕ್ಷಣ ಆಸಿನಿ ಒಳಗಿಯಿಂದ ಓಡೋಡಿ ಬಂದ್ಲು. ಬರುವಾಗ ಕೈಯಲ್ಲಿ ಗಾಳಿ ಬೀಸಣಿಗೆಯನ್ನು ತಗೊಂಡ್ ಬಂದ್ಲು. ಆ ಗಾಳಿ ಬೀಸಣಿಗೆಯಲ್ಲಿ ಅವಳ ಚಿಕ್ಕಪ್ಪನಾದ ಸುಂದರಂಗೆ ಗಾಳಿ ಬೀಸ್ತಿದ್ಲು. ಆಹಾ, ಎಷ್ಟೊಂದು ಚೆನ್ನಾಗಿದೆ, ಇದೇ ಅಲ್ವಾ ನಿಜವಾದ ಸುಖ ಅಂದ್ರೆ. ಒಬ್ರು ಕಾಲ್ನ ಅಮುಕ್ತಾ ಇದ್ರೆ ಇನ್ನೊಬ್ರು ಗಾಳಿನ ಬೀಸ್ತಾ ಇದ್ದಾರೆ. ಜೀವನ ಅಂದ್ರೆ ಯಾವಾಗ್ಲೂ ಹೀಗೆ ತಾನೇ ಇರ್ಬೇಕು.
ಆ ಸರಿ ಸರಿ, ಇಷ್ಟಕ್ಕೂ ಏನ್ ಅಡಿಗೆ ಮಾಡಿದ್ರಿ? ಚಿಕ್ಕಪ್ಪ, ಮನೆಯಲ್ಲಿ ವಸ್ತುಗಳಿಲ್ಲ, ಅದ್ರಿಂದ ಏನೂ ಅಡಿಗೆ ಮಾಡಿಲ್ಲ ಹಾಗೆ ಅಂತ ವೆಣ್ಣಿಲ ಹೇಳಿದಾಗ ಆ ಮಾತು ಕೇಳಿ ಸುಂದರಂಗೆ ಕೋಪ ಬಂದು ಆ ಕೋಪದಿಂದ ವೆಣ್ಣಿಲನ ತಲೆಗೆ ಜೋರಾಗಿ ಹೊಡೆದ. ಬೆಳಿಗ್ಗೆ ಬೆಳಿಗ್ಗೆ ನನ್ ಜೊತೆ ಹಣ ಕೇಳ್ಬಾರ್ದು ಅಂತ ನಿಮಗೆ ಎಷ್ಟು ಸಲ ಹೇಳಿದೀನಿ. ಮನೆಯಲ್ಲಿ ಅದು ಇಲ್ಲ ಇದು ಇಲ್ಲ ಅಂತ. ಯಾಕೆ ನೀವು ಕೆಲ್ಸಕ್ಕೆ ಹೋಗ್ತಾ ಇಲ್ವಾ? ಅಲ್ಲಿ ನಿಮ್ಗೆ ಸಂಬಳ ಕೊಟ್ಟಿಲ್ವಾ? ಇಲ್ಲ ಚಿಕ್ಕಪ್ಪ, ಅವರು ಸ್ವಲ್ಪ ತಡವಾಗಿ ಕೊಡ್ತೀನಿ ಅಂತ ಹೇಳಿದ್ರು. ದಯವಿಟ್ಟು ಅಕ್ಕನ ಹೊಡಿಬೇಡಿ ಚಿಕ್ಕಪ್ಪ, ಹೊಡಿಬೇಡಿ. ಹೌದಾ? ಹಾಗಾದ್ರೆ ನಿನ್ನ ಅಕ್ಕನ ಹೊಡಿಬಾರ್ದು. ಸರಿ, ಹಾಗಾದ್ರೆ ನಿನ್ನ ಹೊಡಿತೀನಿ. ಹಾಗೆ ಹೇಳಿ ಸುಂದರಂ ಜೋರಾಗಿ ಹಾಸಿನಿಯ ತಲೆಗೆ ಹೊಡಿತಾ ಇದ್ದ. ಹೀಗೆ ಅವನ ಕೋಪ ಕಡಿಮೆಯಾಗುವ ತನಕ ಅಕ್ಕ ತಂಗಿಯರಿಬ್ಬರಿಗೆ ಹೊಡಿತಾ ಇದ್ದ. ವೆಣ್ಣಿಲ ಹಾಸಿನಿಗೆ ಕೂಡ ಗಾಯವಾಯಿತು. ಅವರ ಮುಖದಲ್ಲಿ ರಕ್ತ ಬರ್ತಾ ಇದ್ದಂಗೆ ಅವರಿಬ್ಬರು ದುಃಖಪಟ್ಟು ಅಳ್ತಾ ಇದ್ರು. ನೀವು ಸಾಲ ಮಾಡ್ತೀರೋ, ಹಣ ಸಂಪಾದನೆ ಮಾಡ್ಕೊಂಡು ಬರ್ತೀರೋ ಅದೆಲ್ಲ ನನಗ್ ಗೊತ್ತಿಲ್ಲ. ಮಧ್ಯಾಹ್ನ ಆಗುವಾಗ ನನಗೆ ಬಿಸಿ ಬಿಸಿ ಊಟ ರೆಡಿಯಾಗಿರ್ಬೇಕು. ಹಾಗೆ ಹೇಳಿ ಸುಂದರಂ ವೆಣ್ಣಿಲ ಹಾಸಿನಿನ ಅಲ್ಲಿಂದ ಕಳಿಸ್ದ. ಕಣ್ಣೀರನ್ನು ಹಾಕಿಕೊಂಡು ವೆಣ್ಣಿಲ ಹಾಸಿನಿ ಮನೆಯಿಂದ ಹೊರಗೆ ಬಂದ್ರು. ಏನಕ್ಕ ಇದು? ಇನ್ನು ಎಷ್ಟು ದಿನ ಅಂತ ಹೀಗೆ ಕಣ್ಣೀರಾಕ್ಬೇಕು? ಚಿಕ್ಕಪ್ಪ ಯಾವಾಗ್ಲೂ ನಮ್ನ ಹೀಗೇನೆ ಹೊಡಿತಾರ? ನಮಗೆ ಮಾತ್ರ ತಂದೆ ತಾಯಿ ಇದ್ದಿದ್ರೆ ಈ ರೀತಿ ಎಲ್ಲ ನಡೀತಾ ಇರ್ಲಿಲ್ಲ. ಇಂಥವರು ಯಾರು ಕೂಡ ನಮ್ ತಂಟೆಗೆ ಬರ್ತಾ ಇರ್ಲಿಲ್ಲ. ಸಮಾಧಾನವಾಗಿರು ತಂಗಿ, ನಾವು ಬೆಳೆದು ದೊಡ್ಡವರಾಗಿದ್ದೀವಿ. ಆದ್ರೆ ಒಂದು ದಿನ ಕೂಡ ಸಂತೋಷವಾಗಿರ್ಲಿಲ್ಲ. ಒಂದಲ್ಲ ಒಂದಿನ ನಮಗೋಸ್ಕರ ಯಾರಾದ್ರೂ ಬರ್ತಾರೆ ಅಂತ ಕಾಯ್ತಾ ಇರೋಣ. ಬೇಗ ಬರ್ಲಿ ಅಂತ ಆ ದೇವರನ್ನು ಬೇಡಿಕೊಳ್ಳೋಣ. ಮೊದಲು ಆ ರಾಕ್ಷಸನಿಗೆ ಊಟ ಕೊಡೋಣ. ನೀನು ಇಲ್ಲೇ ಇರು, ನಾನು ಪಕ್ಕದ ಬೀದಿಗೆ ಹೋಗಿ ಸ್ವಲ್ಪ ಊಟವನ್ನು ಕೇಳ್ಕೊಂಡ್ ಬರ್ತೀನಿ. ಇಬ್ರು ಹೋಗೋಣ ಅಕ್ಕ. ನಾವು ಇಬ್ರು ಜೊತೆಗೆ ಹೋದ್ರೆ ಯಾರು ನಮ್ಗೆ ಊಟ ಕೊಡಲ್ಲ ಕಣೆ. ಹಾಗಾದ್ರೆ ನಾವು ಬೇರೆ ಬೇರೆ ದಾರಿಯಲ್ಲಿ ಹೋಗೋಣ. ನಾನು ಭಿಕ್ಷೆ ಕೇಳ್ತೀನಿ, ಆದ್ರೆ ನನ್ನ ತಂಗಿಗೆ ಆ ರೀತಿ ಗತಿ ಬರ್ಲಿಕ್ಕೆ ನಾನು ಬಿಡೋದಿಲ್ಲ. ನೀನು ಇಲ್ಲೇ ಇರು, ನಾನು ಹೋಗಿ ಬರ್ತೀನಿ. ಹೀಗೆ ಚಂದ್ರಿಕಾ ಭಿಕ್ಷೆ ಬೇಡಲು ಹೋದ್ಲು. ಅಕ್ಕ ಹೋದ ನಂತರ ತಂಗಿ ಕೂಡ ಕಣ್ಣೀರು ಹಾಕಿಕೊಂಡು ಪಕ್ಕದ ಬೀದಿಗೆ ಹೋದ್ಲು. ಸ್ವಲ್ಪ ಸಮಯದ ನಂತರ ಅವರು ತಂದಿದ್ದಂತಹ ಊಟವನ್ನು ಅವರ ಚಿಕ್ಕಪ್ಪನಿಗೆ ಕೊಟ್ರು. ಆಹಾ ಆಹಾ, ಎಂತ ಒಂದು ಗಮನ, ಎಂತ ಒಂದು ರುಚಿ, ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿರುವ ಊಟವನ್ನು ತಂದು ಕೊಟ್ಟಿದ್ದೀರಾ. ನಾನು ಕೊಟ್ಟಂತಹ ಏಟಿಗೆ ತಾನೇ ಹೋಗಿದ್ದು, ಆ ಗಾಯದ ಮೇಲೇನೆ ಹೋಗಿದ್ದೀರಾ. ಸಬಾಷ್, ಹೊಡೆದಿದ್ದು ಕೂಡ ಒಳ್ಳೇದಾಯಿತು. ಹೀಗೆ ಅಕ್ಕ ತಂಗಿಯರಿಬ್ಬರು ಚಿಕ್ಕಪ್ಪನ ಬಳಿ ಮಾತಾಡ್ತಾ ಇರುವಾಗ ಅಲ್ಲಿಗೆ ಒಬ್ರು ವಯಸ್ಸಾದ ವ್ಯಕ್ತಿ ಬಂದ್ರು. ಅವರನ್ನು ನೋಡಿ ಸುಂದರಂ ಆಶ್ಚರ್ಯದಿಂದ ನೋಡ್ತಾ ಇದ್ದ. ಯಾರಯ್ಯ ಬೇಕು ನಿಮ್ಗೆ? ಇಲ್ಲಿಗೆ ಬಂದಿದ್ದೀರಾ? ಯಾರ್ ನೀವು? ಶಂಕರಯ್ಯನ ಮಕ್ಕಳನ್ನ ನೋಡಕ್ ಬಂದಿದ್ದೀನಿ ರೀ. ವೆಣ್ಣಿಲ ಹಾಸಿನಿ ಅವರಿಬ್ರು ಇದ್ದಾರಾ? ಹೀಗೆ ಬಂದಂತಹ ವ್ಯಕ್ತಿ ಅವರ ತಂದೆ ಹೆಸರನ್ನು ಹೇಳಿ ಕರೆದಾಗ ವೆಣ್ಣಿಲ ಹಾಸಿನಿಗೆ ಗೆಲ್ಲಿಲ್ಲದ ಸಂತೋಷ ಬಂತು. ನಾವೇ ರೀ, ನಾವೇ. ನನ್ನ ಹೆಸರು ವೆಣ್ಣಿಲ, ಇದು ಇವಳೇ ನನ್ನ ತಂಗಿ ಹಾಸಿನಿ. ಸಾಕು ನಿಲ್ಸ್ರೆ, ಯಾವನೋ ಒಬ್ಬ ಬಂದು ಹೆಸರಿಟ್ಟು ಕರೆದ ತಕ್ಷಣ ಹೋಗೋದಾ? ಏ ದೊಡ್ಡ ಮನುಷ್ಯ, ಯಾರಯ್ಯ ನೀನು? ಇವ್ರ ಹೆಸರು ನಿನಗೆಂಗ್ ಗೊತ್ತಾಯ್ತು? ಅದೆಲ್ಲ ಸರಿ, ಹೌದು, ನೀನ್ ಯಾರಪ್ಪ? ನಾನು ಸುಂದರ, ಇವರ ಚಿಕ್ಕಪ್ಪ. ಅದೇನು ಶಂಕರಂ ತನಗೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದ, ನೀನೆಲ್ಲಿಂದ ಬಂದೆ? ಶಂಕರ ಈ ಮಕ್ಕಳ ಅಪ್ಪನೇ. ಆ ವಿಷಯನ ಬಿಟ್ರೆ ಇನ್ನೇನು ನೀನು ಹೇಳಲಿಲ್ಲ. ಸ್ವಲ್ಪ ವರ್ಷಗಳ ಹಿಂದೆ ಇವರಪ್ಪ ಪೊಲೀಸ್ ಸ್ಟೇಷನ್ಗೆ ಹೋದ, ಅದು ಮಾತ್ರ ಗೊತ್ತಿರೋದು. ಆಮೇಲೆ ಅವನು ಸತ್ತಿದಾನೋ ಇಲ್ವೋ ಏನು ಗೊತ್ತಾಗಿಲ್ಲ. ಇಲ್ಲಿ ನೋಡ್ರಮ್ಮ ಹಾಸಿನಿ, ವೆಣ್ಣಿಲ, ನಾನು ನಿಮ್ಮಿಬ್ಬರ ಜೊತೆ ಮಾತ್ರ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಈ ವ್ಯಕ್ತಿನ ಹೊರಗೆ ಹಾಕಿ ಬಾಗ್ಲನ್ನು ಹಾಕಿ. ಅದೇಗೆ ಸಾಧ್ಯ? ಇದಕ್ಕೆಲ್ಲ ನಾನು ಒಪ್ಪದಿಲ್ಲ. ನಾನ್ ಮನೆಯಿಂದ ಹೊರಗೆ ಹೋಗೋದೇ ಇಲ್ಲ. ಹೀಗೆ ಸುಂದರಂ ಹೀಗೆ ಹೇಳ್ತಾ ಇದ್ದಂಗೆ ವೆಣ್ಣಿಲ ಹಾಸಿನಿ ತುಂಬಾ ಕೋಪದಿಂದ ಮುಷ್ಟಿಯನ್ನು ಹಿಡಿದ್ರು. ತಕ್ಷಣ ಸುಂದರಂನ 2 ಕೈಯಿಂದ ಹಿಡಿದುಕೊಂಡು ಅವನ ಕುತ್ತಿಗೆಯನ್ನು ಹಿಡಿದು ಹೊರಗೆ ತಳ್ಳಿದ್ರು. ಆ ನಂತರ ಆ ವಯಸ್ಸಾದ ವ್ಯಕ್ತಿಯ ಬಳಿ ಏನು ವಿಷಯ ಅಂತ ಕೇಳಲಾರಂಭಿಸಿದ್ರು. ನಾನು ನಿಮ್ಮಪ್ಪನ ಜೈಲಲ್ಲಿ ನೋಡ್ದೆ ಕಣಮ್ಮ. ನಿಮ್ಮಪ್ಪ ಯಾವ ತಪ್ಪು ಮಾಡ್ಲಿಲ್ಲ. ಯಾರೋ ಅವನ್ನ ಶಿಕ್ಷಿದ್ದಾರೆ. ಇದೋ ನಿಮ್ಮಪ್ಪ ನಿಮಗೋಸ್ಕರ ಸೇರ್ಸಿಟ್ಟ ಹಣ.
ಇವಾಗ ನಮ್ಮಪ್ಪ ಎಲ್ಲಿದ್ದಾರೆ ತಾತ? ನಿಮ್ ತಂದೆ ತೀರ್ಕೊಂಡು ತುಂಬಾ ದಿನಗಳಾಯ್ತಮ್ಮ. ನಿಮ್ ಜೊತೆ ತುಂಬಾ ವಿಚಾರವನ್ನು ಹೇಳಿ ಕೇಳಿದ್ದಾರೆ. ನಾನು ಹೇಳುವ ವಿಚಾರವನ್ನು ನೀವಿಬ್ರು ಕಿವಿ ಕೊಟ್ಟು ಕೇಳ್ಕೊಳ್ಳಿ. ಇವನು ನಿಮ್ ಚಿಕ್ಕಪ್ಪ ಅಲ್ಲ, ಇವನು ನಿಮ್ ಮನೆಯಲ್ಲಿ ಕೆಲಸ ಮಾಡಿದ ಸುಂದರ. ಯಾವಾಗ್ಲೂ ನಿಮ್ ತಂದೆ ಒಂದ್ಸಲ ಹೇಳಿದ್ರು. ಇವಾಗ ನನ್ಗೆ ಯೋಚನೆಗೆ ಬಂತು. ಅದು ಅಲ್ಲದೆ ಈ ಮನೆಯಲ್ಲೇ ನಿಮ್ಮಮ್ಮ ತೀರ್ಕೊಂಡ್ಬಿಟ್ರಂತೆ. ನಿಮ್ಮಮ್ಮ ಸಾಯುವಾಗ ಒಂದು ಪೆಟ್ಟಿಗೆಯನ್ನು ನಿಮಗೆ ಕೊಡ್ಬೇಕು ಅಂತ ಹೇಳಿ ತೀರ್ಕೊಬಿಟ್ರಂತೆ. ಆ ಪೆಟ್ಟಿಗೆ ನಿಮ್ ಮನೆಯಲ್ಲೇ ಇದೆ ಅಂತ ನಿಮ್ಮಪ್ಪ ಹೇಳಿದ್ರಮ್ಮ. ಇನ್ನು ಏನು ಹೇಳಿದ್ರು? ನನಗೆ ಇವಾಗ ತುಂಬಾ ವಯಸ್ಸಾಗ್ಬಿಡ್ತು. ತುಂಬಾ ವರ್ಷಗಳಿಂದ ಜೈಲಲ್ಲೇ ಇದ್ದೆ ಅಲ್ವಾ, ಸ್ವಂತ ಊರಿಗೆ ಹೋಗ್ಬೇಕು ಅಂತ ತುಂಬಾ ಆಸೆಯಾಗಿದೆ. ಭವಿಷ್ಯ ನಾನು ಊರಿಗೋದ್ಮೇಲೆ ನನ್ನ ಪ್ರಾಣ ಅಲ್ಲೇ ಕೂಡ ಹೋಗ್ಬೋದು. ಆದ್ರೆ ನಾನು ಊರಿಗೆ ಹೋಗುವುದಕ್ಕೆ ಮುಂಚೆ ನಿಮ್ ತಂದೆ ಹೇಳಿದ ವಿಚಾರವನ್ನು ನಾನಿದ್ನ ನಿಮ್ ಜೊತೆ ಹೇಳಲಿಕ್ಕೇನೆ ಬಂದೆ. ನೀವು ನಿಮ್ಮಮ್ಮ ಇಟ್ಟಿರುವ ಪೆಟ್ಟಿಗೆಯನ್ನು ಹುಡುಕಿ. ಇದೇ ನಿಮ್ ತಂದೆ ನಿಮ್ ಜೊತೆ ಹೇಳಕ್ ಕೇಳಿದಮ್ಮ. ನಾನು ಹೋಗಿ ಬರ್ತೀನಿ. ಹಾಗೆ ಹೇಳಿ ಆ ವಯಸ್ಸಾದ ವ್ಯಕ್ತಿ ಹೊರಟಾಗ ವೆಣ್ಣಿಲಾ, ಹಾಸಿನಿ ಅವರಿಬ್ಬರು ಆ ವ್ಯಕ್ತಿಯನ್ನು ತಬ್ಬಿಕೊಂಡ್ರು. ಆ ನಂತರ ಆ ವಯಸ್ಸಾದ ವ್ಯಕ್ತಿ ಅಲ್ಲಿಂದ ಹೊರಟು ಹೋದ್ರು. ಆ ನಂತರ ಸುಂದರಂ ಮನೆಯೊಳಗೆ ಬರೋಣ ಅಂತ ನೋಡಿದ. ಏಯ್ ನಾಯಿ, ಇನ್ನು ನಮ್ಗೆ ಹಿಂಸೆ ಮಾಡ್ಬೇಕು ಅಂತ ಇದ್ದೀಯಾ ಕಣೋ? ನೀನ್ ಯಾರು ಅಂತ ನಮ್ಗೆ ಗೊತ್ತಾಯ್ತು. ನೀನು ಇಷ್ಟಕ್ಕೂ ನಮ್ಮ ಚಿಕ್ಕಪ್ಪನೇ ಅಲ್ಲ. ನಮ್ಮ ಮನೆಯಲ್ಲೇ ಕೂಲಿ ಕೆಲಸ ಮಾಡ್ಕೊಂಡಿದ್ದ ನಾಯಿ ನೀನು. ಇವಾಗ ನಮ್ ಜೊತೆನೇ ಎಗರಾಡ್ತೀಯಾ? ಇನ್ನು ನಮ್ನ ಬಿಟ್ಬಿಡು. ಇಲ್ಲಾಂದ್ರೆ ಏನ್ರೆ ಮಾಡ್ತೀರಾ? ಜೈಲಿಗೆ ಕಳಿಸ್ತೀವಿ. ಕಳಿಸ್ಬೇಕಾ? ವೆಣ್ಣಿಲಾ, ಹಾಸಿನಿ ಮಾತು ಕೇಳಿ ಭಯದಿಂದ ಸುಂದರಂ ಅಲ್ಲಿಂದ ಹೊರಟು ಹೋದ. ಆ ನಂತರ ಅವರ ತಾಯಿಯ ರೂಮಿಗೆ ಹೋಗಿ ಅಕ್ಕ ತಂಗಿಯರಿಬ್ಬರು ಪೆಟ್ಟಿಗೆಯನ್ನು ಹುಡುಕಲು ಆರಂಭಿಸಿದ್ರು. ಹೀಗೆ ತುಂಬಾ ಹೊತ್ತು ಹುಡುಕಿದ ನಂತರ ಅವರಿಗೆ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಟ್ರಂಕು ಪೆಟ್ಟಿಗೆ ಸಿಕ್ತು. ಅವರಿಗೆ ಅದರೊಳಗೆ ಒಂದು ಪೆನ್ನು ಪೇಪರು ಸಿಕ್ತು. ಆ ನಂತರ ಚೀಟಿ ಮಾತ್ರ ಇತ್ತು ಅದರೊಳಗೆ. ಆ ಚೀಟಿಯನ್ನು ವೆಣ್ಣಿಲಾ ಓದಲಾರಂಭಿಸಿದ್ಲು. ವೆಣ್ಣಿಲಾ, ಹಾಸಿನಿ, ನಾನು ನಿಮ್ಮ ತಾಯಿ. ಮಂತ್ರ ಮಾಯ ಮಾಡಿ ತುಂಬ ವರ್ಷ ಜೀವನ ಮಾಡಿದೆ. ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ದೋ. ಕೆಲವರಿಗೆ ನನ್ನಿಂದ ಕೆಟ್ಟದೂ ಆಗಿದೆ. ಹೀಗೆ ಆ ಮಂತ್ರದಿಂದನೇ ನನ್ನ ಪ್ರಾಣ ಕೂಡ ಹೋಯಿತು. ನಿಮಗೆ ಮಾತ್ರ ಅಮ್ಮ ಏನೂ ಮಾಡಲಿಲ್ಲ. ನನ್ನನ್ನು ಕ್ಷಮಿಸಿ. ಇದೋ ಈ ಪೆಟ್ಟಿಗೆಯಲ್ಲಿರುವ ಪೆನ್ನಿನಿಂದ ಏನಾದ್ರೂ ಬರೀರಿ. ನೀವು ಏನ್ ಬರೀತೀರೋ ಅದು ನಡೆಯುತ್ತೆ. ಇದೇ ಈ ಅಮ್ಮ ನಿಮಗೆ ಕೊಡುವಂತಹ ಕಾಣಿಕೆ. ಅಕ್ಕ, ಅಮ್ಮ ನಮಗೋಸ್ಕರ ಆ ದಿನಗಳಲ್ಲೇ ಎಷ್ಟೊಂದು ಆಲೋಚನೆ ಮಾಡಿದ್ದಾರೆ ಅಲ್ವಾ? ಅವರು ನಮ್ಮಮ್ಮ ಅಲ್ವಾ? ನಾವು ಹೊಟ್ಟೆಯಲ್ಲಿ ಇರುವಾಗನೇ ನಮ್ಮ ಬಗ್ಗೆ ಆಲೋಚನೆ ಮಾಡಿರ್ತಾರೆ. ಬಾ, ನಾವು ಕೂಡ ನಮಗೆ ಏನ್ ಬೇಕೋ ಅದನ್ನು ಬರೆಯೋಣ. ಹಾಗೆ ಅಂತ ವೆಣ್ಣಿಲಾ, ಹಾಸಿನಿ ಅವರಿಗೆ ಬೇಕಾದ ವಸ್ತುವನ್ನು ಬರೆಯಲಾರಂಭಿಸಿದ್ರು. ಮೊದಲು ಊಟ, ಆ ನಂತರ ಒಂದು ಒಳ್ಳೆ ಮನೆ, ಆ ನಂತರ ಬೇಕಾದಷ್ಟು ಹಣ. ಹೀಗೆ ಬರೆದ್ರು. ಅವರು ಹೀಗೆ ಬರಿತಾ ಇದ್ದಂಗೆ ಹಾಗೇನೆ ನಡೀತಾ ಇತ್ತು. ಅಕ್ಕ, ಬಿಸಿಲು ತುಂಬಾ ಜಾಸ್ತಿ ಇದೆ ಅಲ್ವಾ? ನನಗೋಸ್ಕರ ಒಂದು ಚಿನ್ನದ ಎಸಿ ಬೇಕು ಅಂತ ಬರೀರಿ ಅಕ್ಕ. ಸರಿಯಮ್ಮ. ಹೀಗೆ ವೆಣ್ಣಿಲಾ ಪುಸ್ತಕದಲ್ಲಿ ಚಿನ್ನದ ಎಸಿ ಅಂತ ಬರೆದ್ಲು. ತಕ್ಷಣ ಗೋಲ್ಡನ್ ಎಸಿ ಹಾಸಿನಿ ರೂಮಲ್ಲಿ ಪ್ರತ್ಯಕ್ಷವಾಯಿತು. ಹಾಗಾದ್ರೆ ನನಗೆ ಸಿಲ್ವರ್ ಎಸಿ ಬೇಕು. ವೆಣ್ಣಿಲಾ ತಕ್ಷಣ ಸಿಲ್ವರ್ ಎಸಿ ಬೇಕು ಅಂತ ಬರೆದ್ಲು. ಆ ತಕ್ಷಣನೇ ವೆಣ್ಣಿಲಾ ರೂಮಿನಲ್ಲಿ ಸಿಲ್ವರ್ ಎಸಿ ಪ್ರತ್ಯಕ್ಷವಾಯಿತು. ಹೀಗೆ ಅವರ ಮಾಯದಿಂದ ಅವರಿಗೆ ಬೇಕಾದ ವಸ್ತುವೆಲ್ಲ ಸಿಕ್ತು. ಅಕ್ಕ, ನಮಗೆ ಬೇಕಾಗಿರುವ ವಸ್ತು ಎಲ್ಲವೂ ಸಿಕ್ತು. ಇನ್ನು ಆ ಸುಂದರಂ ಬಂದು ನಮಗೆ ತೊಂದರೆ ಕೊಡದಿದ್ರೆ ಸಾಕು. ಹೌದು, ಇನ್ಮುಂದೆ ನಮಗೆ ಅಂತ ಒಂದು ಗುರಿಯನ್ನು ಇಟ್ಟುಕೊಳ್ಳೋಣ. ನಮ್ಮ ಹಾಗೆ ಎಷ್ಟು ಬಡವರು ಕಷ್ಟಪಡ್ತಾ ಇರ್ತಾರೋ ಅವರಿಗೆ ನಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡೋಣ. ಏನೇ ಆದ್ರೂ ನನ್ನ ಅಕ್ಕ ಚಿನ್ನ. ಹೀಗೆ ವೆಣ್ಣಿಲಾ, ಹಾಸಿನಿ ಅಂದಿನಿಂದ ಇತರರಿಗೆ ಸಹಾಯ ಮಾಡುತ್ತಾ ಸಂತೋಷವಾಗಿ ಜೀವನ ಮಾಡಿದ್ರು.